ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಒಂದು ಹೊಸ ವಿಷಯವನ್ನು ನಾನು ತಿಳಿಸ್ತಾ ಬಂದಿದ್ದೀನಿ. ಏನಂತಂದರೆ ನಮಗೆ ಇತಿಹಾಸ ಅಂತ ತಗೊಂಡಾಗ ಒಂದು ದೇವಾಲಯಗಳು ಕೂಡ ನಮಗೆ ಇತಿಹಾಸವನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ಯಾರ ಕಾಲದಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ರು ಮತ್ತು ಯಾರು ಈ ದೇವಾಲಯಗಳನ್ನು ಕಟ್ಟಿದ್ರು ಮತ್ತು ಜೀರ್ಣೋದ್ಧಾರವನ್ನು ಮಾಡಿದರು ಅಂತ ತಿಳ್ಕೊಬೇಕು. ಸೊ ಹಾಗಾಗಿ ಒಂದೊಂದು ದೇವಾಲಯಗಳು ಕೂಡ ಒಂದೊಂದು ಇತಿಹಾಸವನ್ನು ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಿರೋವಂಥದ್ದು ಮುಡುಕುತೊರೆ. ಇದು ನಿಮಗೆ ಎಲ್ಲಿದೆ ಅನ್ನೋದು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಇದು ಎಲ್ಲಿದೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಪವಿತ್ರ ಯಾತ್ರಾ ಸ್ಥಳವಾಗಿ ನಾವು ಕಾಣ್ಬೋದು. ಇದು ತಲಕಾಡಿನಿಂದ ಉತ್ತರಕ್ಕೆ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಒಂದು ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನಾವಿಲ್ಲಿ ಕಾಣ್ಬೋದು. ಇದು ಗಂಗರ ಕಾಲದಲ್ಲಿ ಸುಮಾರು ನಿಮಗೆ ಗೊತ್ತಿದೆ, ಆ ಒಂದು ಪ್ರಾಂತ್ಯದಲ್ಲಿ ಗಂಗರು ಆಳ್ವಿಕೆಯನ್ನು ಮಾಡ್ತಿದ್ರು. ಅದ್ರ ಪಕ್ಕ ತಲಕಾಡು ಗೊತ್ತಿದೆ ಅಲ್ವಾ, ತಲಕಾಡಲ್ಲಿ ಗಂಗರ ಆಳ್ವಿಕೆಯನ್ನು ಮಾಡ್ತಿದ್ರು. ಅದರಿಂದ ಸ್ವಲ್ಪ ದೂರದಲ್ಲೇ ಈ ಮುಡುಕುತೊರೆ ಇರುವಂಥದ್ದನ್ನ ನಾವು ಕಾಣ್ಬೋದು. ಈ ಗಂಗರ ಕಾಲ ಸುಮಾರು 6ರಿಂದ 7ನೇ ಶತಮಾನದಲ್ಲಿ ನಿರ್ಮಿತವಾದಂತಹ ಇಲ್ಲಿನ ಮಲ್ಲಿಕಾರ್ಜುನ ದೇವಾಲಯ ಬೆಟ್ಟದ ಮೇಲಿದ್ದು ಪಾಂಡವರ ಕಾಲದಲ್ಲಿ ದಂತಕಥೆಗಳನ್ನು ಹೊಂದಿರುವಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಹೇಗೆ ಅಂದರೆ ಮಹಾಭಾರತದ ಸಮಯದಲ್ಲಿ ಅರ್ಜುನನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಮಲ್ಲಿಕ ಪುಷ್ಪದಿಂದ ಪೂಜಿಸಿದನೆಂದು ನಂಬಿಕೆಯನ್ನು ಇಡಲಾಗಿದೆ. ಹಾಗೆ ಮುಡುಕುತೊರೆ ದೇವಾಲಯದ ಇತಿಹಾಸ ಮತ್ತು ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ ಈ ಹೆಸರು ಹೇಗೆ ಬಂತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಕಾವೇರಿ ನದಿಯು ಇಲ್ಲಿ ತಿರುವು ಪಡ್ಕೊಳ್ಳುವಂಥದ್ದು, ತಿರುವು ಅಂದರೆ ಮುಡುಕು ಮಾಡುವಂಥದ್ದು ಅಥವಾ ತಿರುವು ಪಡೆದು ಹರಿಯುವುದರಿಂದ ಈ ಸ್ಥಳಕ್ಕೆ ನಾವು ಮುಡುಕುತೊರೆ ಎಂಬ ಹೆಸರನ್ನು ಬಂದಿದೆ ಅನ್ನೋದನ್ನು ನಾವು ತಿಳಿಸ್ಬೋದು. ಹಾಗೆ ಒಂದು ದೇವಾಲಯದ ಇನ್ನೊಂದು ಐತಿಹ್ಯವನ್ನು ನಾವು ನೋಡಬೇಕಾದ್ರೆ ಪುರಾಣ ಕಥೆಗಳು ಕೂಡ ನಮಗೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಪುರಾಣ ಏನನ್ನು ನಮಗೆ ತಿಳಿಸುತ್ತೆ ಅಂದರೆ ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನ ಏನು ಮಾಡ್ತಾನೆ ಅಂದರೆ ಶಿವಲಿಂಗವನ್ನು ಕೆತ್ತಿ ಮಲ್ಲಿಕಾ ಹೂವುಗಳಿಂದ ಪೂಜಿಸಿದ್ದರಿಂದ ಇಲ್ಲಿನ ದೇವರು ಮಲ್ಲಿಕಾರ್ಜುನ ಎಂದು ದೇವಾಲಯವು ಮಲ್ಲಿಕಾರ್ಜುನ ದೇವಾಲಯವೆಂದು ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದನ್ನ ನಾವು ಕಾಣ್ಬೋದು. ಹಾಗೆ ಇಲ್ಲಿರುವಂತಹ ಶಿಲ್ಪಕಲೆ ಮತ್ತು ನಿರ್ಮಾಣ ಯಾವ ರೀತಿ ಮಾಡಿದ್ದಾರೆ, ಯಾರು ಮಾಡಿದ್ರು ಅಂತ ನಾವು ತಿಳ್ಕೊಳ್ಳೋದಾದರೆ ಈ ದೇವಾಲಯವು ಗಂಗರ ವಾಸ್ತುಶೈಲಿಯಲ್ಲಿ ಮೂಲವಾಗಿ ನಿರ್ಮಿತವಾಗಿರುವಂಥದ್ದನ್ನ ನಾವು ಕಾಣ್ಬೋದು. ನಂತರ ವಿಜಯನಗರದ ಅರಸರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿದೆ. ದೇವಾಲಯದ ಪಶ್ಚಿಮ ದ್ವಾರವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಿಸಿದ್ದಾರೆ ಅನ್ನೋದನ್ನು ನಮಗೆ ಮಾಹಿತಿಯನ್ನು ತಿಳಿಸುತ್ತೆ. ಹಾಗೆ ಅದ್ರ ಜೊತೆಗೆ ಏನಂತಂದರೆ ಪಂಚಲಿಂಗ ದರ್ಶನ ಅಂತ ನಾವು ಕಾಣ್ತೀವಿ. ಇದು ತಲಕಾಡಿನ ಸುತ್ತಮುತ್ತಲಿನ 5 ಪವಿತ್ರ ಲಿಂಗಗಳಲ್ಲಿ ಶಿವಲಿಂಗಗಳಲ್ಲಿ ಪಂಚಲಿಂಗಗಳು ಮುಡುಕುತೊರೆಯ ಮಲ್ಲಿಕಾರ್ಜುನ ದೇವಾಲಯವು ಕೂಡ ಒಂದು ಅನ್ನೋದನ್ನು ನಮಗೆ ಇದು ತಿಳಿಸ್ತಾ ಹೋಗುತ್ತೆ. ಹಾಗೆ ನಾನು ಹೇಳಿದೆ, ತಲಕಾಡಿನಿಂದ ಇದು ಉತ್ತರಕ್ಕೆ 5 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಅದರ ಜೊತೆಗೆ ದೇವಸ್ಥಾನದ ಪಶ್ಚಿಮದಲ್ಲಿರುವಂತಹ ದ್ವಾರವನ್ನು ಕೂಡ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಾಣವನ್ನು ಮಾಡಿರುವಂಥದ್ದನ್ನ ಕಾಣ್ಬೋದು. ಹಾಗೆ ಆ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನಾವೇನಾದ್ರೂ ನೋಡಿದ್ರೆ ಕೆಳಗಡೆ ನೋಡಿದ್ರೆ ಆ ಪರಿಸರ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಮನೋಹರ ದೇವಾಲಯವನ್ನು ಹೊಂದಿದೆ. ಕಾವೇರಿ ಕೊಳ್ಳದ ನೋಟವನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು, ಆ ಥರ ತುಂಬ ಚೆನ್ನಾಗಿದೆ. ಮತ್ತು ಬೆಟ್ಟವನ್ನು ಹತ್ತಲು ಕೂಡ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹಾಗೆ ಜನವರಿ ಕೊನೆಯ ಹಂತದಲ್ಲಿ ಇಲ್ಲಿ ಜಾತ್ರೆ ಕೂಡ ನಡೀತಾ ಹೋಗುತ್ತೆ. ಹಾಗೆ ದನದ ಜಾತ್ರೆಗಳು ಕೂಡ ಆಗುತ್ತೆ. ಹಾಗೆ ತುಂಬ ದೂರದಿಂದ ಊರಿಂದನೂ ಕೂಡ ಇಲ್ಲಿ ಬಂದು ಈ ಒಂದು ಜಾತ್ರೆಗೆ ಅಟೆಂಡ್ ಬರ್ತಾರೆ. ಎಲ್ಲರೂ ಕೂಡ ದೇವಾಲಯವನ್ನು ಮೆಟ್ಟಿಲುಗಳ ಮುಖಾಂತರ ಹತ್ಕೊಂಡು ಹೋಗಿ ಪೂಜೆಯನ್ನು ಮಾಡುವಂಥದ್ದು. ಇಲ್ಲಿ 5 ದಿನಗಳ ಕಾಲ ಜಾತ್ರೆಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಹಾಗೆ ಊಟವನ್ನು ಕೂಡ ಕೊಡುವಂತಹ ಕೆಲಸವನ್ನು ಕೂಡ ಅಲ್ಲಿ ಮಾಡಿರುವಂಥದ್ದನ್ನ ನಾವು ಕಾಣ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಮುಡುಕುತೊರೆ ಮಲ್ಲಿಕಾರ್ಜುನ ಭ್ರಮರಾಂಬ
ಮಲ್ಲಿಕಾರ್ಜುನ ದೇವಾಲಯ ತುಂಬ ಅದ್ಭುತವಾಗಿದೆ. ಹಾಗೆ ನಾವು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕಾವೇರಿ ನದಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಮತ್ತು ಅಲ್ಲಿ ನಿಂತ್ಕೊಂಡು ವೀಕ್ಷಣೆಯನ್ನು ಮಾಡುವಂಥದ್ದಾಗಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅದ್ಭುತವಾಗಿರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೂ ಕೂಡ ನಾವು ಕರಿಬೋದು. ಹಾಗೆ ಇಲ್ಲಿ ಹಲವಾರು ದೇವಾಲಯಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಅಲ್ಲಿ ಬೆಟ್ಟಹಳ್ಳಿ ಅಂತ ಒಂದು ದೇವಾಲಯವನ್ನು ಕೂಡ ನೀವು ಕಾಣ್ತಾ ಹೋಗ್ಬೋದು. ಸೊ ಹೀಗೆ ಮಾರಮ್ಮನ ದೇವಾಲಯವನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಸೊ ಇದೆಲ್ಲವೂ ಕೂಡ ಈ ಒಂದು ಮುಡುಕುತೊರೆಯಲ್ಲಿ ನಾವು ಕಾಣ್ಬೋದು. ಸೊ ನೀವೂ ಕೂಡ ಒಂದು ಸಲ ವಿಸಿಟ್ ಮಾಡಿ. ನಿಮಗೂ ಕೂಡ ಈಗ ಒಂದು ಸ್ವಲ್ಪ ಜೀರ್ಣೋದ್ಧಾರ ಅಂದರೆ ಆ ದೇವಸ್ಥಾನದಲ್ಲಿ ಕಟ್ಟಡವನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹೋದರೆ ತುಂಬಾ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ಹಾಗಾಗಿ ನನಗೂ ತುಂಬ ಇಷ್ಟ ಆಯಿತು ನಾನು ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ. ಅದಕ್ಕೆ ನಿಮಗೆ ಹಂಚ್ಕೋಬೇಕಂತ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.